ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಏನಪ್ಪಾ ಅಂದ್ರೆ, ನನಗೆ ಗೊತ್ತಿರೋರೊಬ್ರು ನನಗೆ ಕಾಲ್ ಮಾಡಿ ಹೇಳಿದ್ರು ದಟ್ ಈ ತರ ಒಂದು ನನಗೆ ICICI ಬ್ಯಾಂಕ್ ನಲ್ಲಿ ಒಂದು ಲೋನ್ ಆಫರ್ ಇದೆ. ಸೊ ಅದ್ರ ಪ್ರೊಸೆಸ್ ಮಾಡೋದಕ್ಕೆ ಅವರು ಅಮೌಂಟ್ ಎಲ್ಲ ಕೇಳ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನಾನು ಕೇಳಿದೆ ಅವ್ರ ಹತ್ರ ಅಮೌಂಟ್ ಏನಾದ್ರು ಕೊಟ್ರ ಅಂತ. ಸೊ ಅವ್ರು ಹೇಳಿದ್ರು ಹೌದು, ಆಗ್ಲೇ ನಾನು 2,000 ರೂಪಾಯಿ, ಟೋಟಲ್ 7,000, ಒಂದ್ಸರಿ 2,000, ಒಂದ್ಸರಿ 3,000 ಆ ತರ ಆಲ್ರೆಡಿ ಕೊಟ್ಟಿದ್ದೀನಿ. ಬಟ್ ಇನ್ನೂ ಕೂಡ ಅವ್ರ ಲೋನ್ ಅಮೌಂಟ್ ಹಾಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಕೇಳಿದೆ, ಆಕ್ಚುಲಿ ಲೋನ್ ಪ್ರೊಸೆಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ನೀವು ನನಗೆ ಮುಂಚೆನೆ ಕಾಲ್ ಮಾಡಬೇಕಾಗಿತ್ತು ಅಂತ ನಾನು ಹೇಳಿದೆ. ಸೊ ಅದಾದ್ಮೇಲೆ ಅವರನ್ನ ನಾನು ಮೀಟ್ ಆಗಿ ಅವ್ರ ಹತ್ರ ಮಾತಾಡಿದಾಗ, ಇಲ್ಲಿ ರಿಟರ್ನ್ ಅಂದ್ರೆ ಅವರು ಯಾರು ಲೋನ್ಗೆ ಸ್ಕ್ಯಾಮ್ ಮಾಡಕ್ಕೆ ಅಂತ ಇದು ಫೋನ್ ಮಾಡಿದ್ರಲ್ಲ, ಅವರು ಇವರಿಗೆ ಕಾಲ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಎಲ್ಲ ಮಾಡಿ ಮನೆ ತೋರಿಸಿ, ಹೋಟೆಲ್ ತೋರಿಸಿ ಅದೆಲ್ಲ ಹೇಳಿದ್ರಂತೆ. ಸೊ ಎಲ್ಲ ವಿಷಯ ಆಗಿದೆ. ಸೊ ಆಲ್ರೆಡಿ ಹೊರಗೆ ಅವರು 7,000 ರೂಪೀಸ್ ಪೇ ಮಾಡಿದ್ದಾರೆ. ಇನ್ನು 3,000 ರೂಪಾಯಿ ಪೇ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನೀವು ಪೇ ಮಾಡಲೇಬೇಡಿ, ನಾನು ಬರ್ತೀನಿ, ಮಾತಾಡ್ತೀನಿ, ಏನಂತ ನೋಡ್ತೀನಿ ಅಂತ. ಸೊ ಅದರದೊಂದು ಫುಟೇಜಸ್ ಹಾಕ್ತೀನಿ, ನೋಡಿ ಯಾವ ತರ ಮಾತಾಡಿದ್ದಾರೆ ಏನು ಅಂತ ನೋಡ್ಕೊಂಬನ್ನಿ. ಹಲೋ, ಅದೇನದು ಲೋನ್ ಬಗ್ಗೆ ನೀವು ಕಾಲ್ ಮಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಏನದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಅಮೌಂಟ್ ಎಲ್ಲ ಕಟ್ಸ್ಕೊಂಡಿದ್ದೀರಲ್ಲ? ನಾನು ಅವರ ಬ್ರದರು. ಸರ್, ಅವ್ರಿಗೆ 5 ಲಕ್ಷದವರೆಗೂ ಲೋನ್ ಅಮೌಂಟ್ ಅಪ್ರೂವಲ್ ಬಂದಿದೆ. ಓಕೆನಾ? ಇವಾಗ KYC ಚಾರ್ಜಸ್ ಅಂತ ಬಂದಿದೆ. ಅಂದ್ರೆ ಇವಾಗ 5 ಲಕ್ಷದಲ್ಲಿ ನಿಮ್ಗೆ ಏನು ಅಮೌಂಟ್ ಕಟ್ ಆಗಲ್ಲ. ಏನ್ ಅಮೌಂಟ್ ಇದೆ ಪೂರ್ತಿ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ಮತ್ತೆ KYC ಚಾರ್ಜಸ್ ಅಂತ ಒಂದು ಇದೆ, ಅದು ಪೇಮೆಂಟ್ ಮಾಡ್ಕೊಂಡು ಈಗ 5 ಮಿನಿಟ್ಸ್ ಒಳಗಡೆ ಕ್ರೆಡಿಟ್ ಆಗುತ್ತೆ ಸರ್. ಎಷ್ಟು ಪೇ ಮಾಡ್ಬೇಕು? ಅದು ಬಂದು 3,000 ಇದೆ, 3,000 ರೂಪಾಯಿ ಇದೆ. ಹೌದಾ? ಈಗಾಗ್ಲೇ ಆಲ್ರೆಡಿ 7,000 ಪೇ ಮಾಡಿರೋದು. ಸರ್, ಅದು ನಿಮ್ಗೆ ಡಾಕ್ಯುಮೆಂಟ್ ಫಸ್ಟ್ ಏನ್ 2,000 ಪೇಮೆಂಟ್ ಮಾಡ್ಕೊಂಡ್ರು ಅದು ನಿಮ್ ಬ್ಯಾಂಕ್ ಬರುತ್ತೆ. ಮತ್ತೆ 5,000 ಏನ್ ಮಾಡ್ಕೊಂಡ್ರು ಅದು GS ಬ್ಯಾಂಕ್ ಅಂದ್ರೆ ಗವರ್ನಮೆಂಟ್ ಕಡೆಗೆ ಹೋಗುತ್ತೆ. ಅದು ರಿಟರ್ನ್ ಆಗುತ್ತೆ ಅಮೌಂಟ್ 24 ಅವರ್ಸ್ ಆದ್ಮೇಲೆ. 5,000 ರೂಪಾಯಿ ಏನ್ ಮಾಡ್ಕೊಂಡಿದ್ರೆ 24 ಅವರ್ಸ್ ಆದ್ಮೇಲೆ ರಿಟರ್ನ್ ಆಗುತ್ತೆ ಲೋನ್ ಆದ್ಮೇಲೆ. ಮತ್ತೆ ಇವಾಗ ಏನ್ ಮಾಡ್ಕೊತಾರೆ ಅದು KYC ಚಾರ್ಜಸ್ ಅಂತ ಇರುತ್ತೆ. ಅಂದ್ರೆ ಲೋನ್ ತಗೋತಿರೋದು ಅವರ ಇವಾಗ ಕನ್ಫರ್ಮ್ ಗೊತ್ತಾಗಬೇಕಲ್ವಾ? ಅಲ್ಲ, ಇವಾಗ ನಾವು ಇಲ್ಲಿ ಬೇರೆ ಕಡೆ ಏನಾದ್ರು ಲೋನ್ ಅಪ್ಲೈ ಮಾಡಕ್ ಹೋದ್ರೆ ಲೋನ್ ಅಮೌಂಟ್ ಏನಿದೆ ಅದರಲ್ಲೇ ಅಮೌಂಟ್ ಕಟ್ ಆಗಿ ಪ್ರೊಸೆಸಿಂಗ್ ಫೀಸ್, ಪೇಪರ್ ಚಾರ್ಜಸ್, KYC ಫೀಸ್ ಆಫ್ಲೈನ್ ಆದ್ರೆ ಅಮೌಂಟ್ ಅಲ್ಲೇ ಕಟ್ ಮಾಡ್ಕೊಂಡು ಕೊಡ್ತಾರೆ. ಬಟ್ ಇದು ಆನ್ಲೈನ್ ಪ್ರೊಸೆಸಿಂಗ್ ಅಂತಾನೆ ಹೇಳಿದೀನಿ ಮೇಡಮ್ಗೆ, ಶಾಲಿನಿ ಮೇಡಮ್. ಆನ್ಲೈನ್ ಪ್ರೊಸೆಸ್ ಅಲ್ವಾ? ನಾನು ಆಯ್ತಾ, ಆಫರ್ ಸಿಗುತ್ತೆ, ಅವ್ರು ಆಲ್ರೆಡಿ ಪೇ. ಸೊ ಅದು ಕೂಡ ಆನ್ಲೈನ್, ಆಫ್ಲೈನ್ ಅಲ್ಲ, ಆಯ್ತಾ? ಅಲ್ಲಿ ಅವರಿಗೆ ಏನು ಪ್ರೀ ಅಪ್ರೂವ್ಡ್ ಇರುತ್ತೆ ಆ ಅಮೌಂಟ್ ಅಲ್ಲೇನೆ 4.5% ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿ ಉಳಿದಿರೋ ಅಮೌಂಟ್ ಅವರಿಗೆ ಕ್ರೆಡಿಟ್ ಆಗುತ್ತೆ. ಸೊ ಅಪ್ಫ್ರಂಟ್ ಆಗಿ ಅವ್ರು ಯಾವುದೇ ರೀತಿ ಫೀಸ್ನ ಪೇ ಮಾಡಲ್ಲ. ಯಾವ ಬ್ಯಾಂಕಿಂದ? ನೆಟ್ ಬ್ಯಾಂಕಿಂದ ಸರ್, ಆನ್ಲೈನ್ ಪ್ರೊಸೆಸಿಂಗ್ ಅಂತ ನಡೆಸ್ತಿರೋದು. ನಿಮ್ಗೆ ಪೇಮೆಂಟ್ ಮಾಡ್ತಾರೆ ಅವರು, ಅದು ಕೂಡ ಆನ್ಲೈನ್ ಅಲ್ವಾ? ಅದು ಕೂಡ ನೆಟ್ ಬ್ಯಾಂಕಿಂಗ್ ಅಲ್ವಾ? NEFT ಆಗುತ್ತೆ, RTGS ಆಗುತ್ತೆ. ಅದು ಆನ್ಲೈನ್ ಪ್ರೊಸೆಸಿಂಗ್ ನಡೀತಿರೋದು. ಓಕೆನಾ? ನಿಮ್ಗೆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಲೋನ್ ಮಾಡ್ಕೊಡ್ತೀವಿ ಅಂದ್ರೆ ನಿಮಗೆ ಮಿನಿಮಮ್ ಅಂದ್ರೆ 7,000 9,000 ರೂಪಾಯಿ ಖರ್ಚು ಮಾಡ್ಕೊಂಡು ಕೊಡ್ತಾರೆ. ಬಟ್ ಇದರಲ್ಲಿ ಏನಂತ ಅಂದ್ರೆ 5 ಲಕ್ಷ ಏನು ಅಮೌಂಟ್ ಇದೆ ಪೂರ್ತಿ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ಇವಾಗ ಪೇಮೆಂಟ್ ಮಾಡ್ಕೊಂಡ್ಮೇಲೆ ಕ್ರೆಡಿಟ್ ಆಗ್ಲಿಲ್ಲ ಅಮೌಂಟ್ ಅಂದ್ರೆ ಅವ್ರು ಏನ್ ಟೋಟಲ್ ಪೇಮೆಂಟ್ ಮಾಡ್ಕೊಂಡಿರ್ತಾರೋ ಅದು ಅಮೌಂಟ್ ಕೂಡ ರೀಫಂಡ್ ಇರುತ್ತೆ. ಸರಿ, ಅದಕ್ಕೆ ಏನ್ ಗ್ಯಾರಂಟಿ ಕೊಡ್ತೀರಾ ರೀಫಂಡ್ ಆಗುತ್ತೆ ಅನ್ನೋದಕ್ಕೆ? ಸರ್, ನಾನು ID ಕಾರ್ಡ್ ಕಳ್ಸ್ಕೊಟ್ಟಿದ್ದೀನಿ ನೋಡಿ ಸರ್ ಬ್ಯಾಂಕ್. ಅದು ನಾನು ಬ್ಯಾಂಕ್ ಅಲ್ಲಿ ಆಲ್ರೆಡಿ ವೆರಿಫೈ ಮಾಡಾಯ್ತು, ಅದು ಫೇಕ್ ID ಅಂತ ಹೇಳ್ತಾ ಇದ್ದಾರೆ ICICI ಬ್ಯಾಂಕ್ ಅಲ್ಲಿ. ICICI ಬ್ಯಾಂಕ್ ಅಲ್ಲಿ ಹೇಳಿರೋದು. ನಿಮ್ಮ ಬ್ಯಾಂಕ್ ಅವರೇ ಹೇಳಿರೋದು, ಇಂಥ ಎಂಪ್ಲಾಯಿ ಇಡೀ ICICI ಬ್ಯಾಂಕ್ ಅಲ್ಲೇ ಇಲ್ಲ ಅಂತ. ನೀವು ಫ್ರಾಡ್ ಕೆಲಸ ಮಾಡ್ತಾ ಇರೋದಕ್ಕೆ ನೀವು ಫೇಕ್ ID ಕಳ್ಸಿರೋದು, ಆಯ್ತಾ? ನೀವು ಜೆನ್ಯೂನ್ ಆಗಿರ್ತಿದ್ರೆ ನೀವು ಅಪ್ಫ್ರಂಟ್ ಆಗಿ ಏನು ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ, ಆಯ್ತಾ?
ನೀವು ಜೆನ್ಯೂನ್ ಆಗಿ ಇರ್ತಿದ್ರೆ ನೀವು ಅಪ್ರಂಟ್ ಆಗಿ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಓಕೆ ಆಯ್ತಾ? ಅಂಡ್ ನೀವು ಅದು EMI ಶೆಡ್ಯೂಲ್ ಕೂಡ ಕಳಿಸಿದಿರಲ್ಲ, ಓಕೆ ಅದು ಯಾವ ಬ್ಯಾಂಕಿಂದು? ಯಾವುದು ಸರ್? EMI ಶೆಡ್ಯೂಲ್ ಕಳಿಸಿದಿರಲ್ಲ, ಅದು ಯಾವ ಬ್ಯಾಂಕಿಂದು ಅದು? ICICI ಬ್ಯಾಂಕ್ ಇದೆ ಸರ್. ಹೌದಾ? ICICI ಬ್ಯಾಂಕಿಂದು ನಿಮಗೆ ನಾನು EMI ಶೆಡ್ಯೂಲ್ ಬೇರೆ ಕಳಿಸ್ಲಾ ನಿಮಗೆ ರೆಫರೆನ್ಸ್ಗೆ ಯಾವ ಥರ ಇರುತ್ತೆ ಅಂತ? ಕಳ್ಸ್ಕೊಡಿ ಸರ್. ಏನು ಕಳಿಸ್ಕೊಡಿ ನಿಮಗೆ? ನೀವು ಇಷ್ಟೆಲ್ಲ ನೀವು ನಾಟಕ ಮಾಡೋರಿಗೆ ನಿಮಗೆ ಅದೊಂದು ಮಾಡೋಕ್ಕೆ ಗೊತ್ತಾಗಲ್ವಾ? ನಿಮಗೆ ಬೇಕಿದ್ರೆ ಕೇಳಿ, ನಾನೇ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ನೀವು ಸುಮ್ಮನೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಎಲ್ಲ ನೋಡಿಕೊಂಡು ನೀವು ಈ ಥರ ಎಲ್ಲ ನೀವು ಇದು ಮಾಡ್ತೀರಲ್ಲ. ನೋಡಿ, ಇದು ಅವರ ಕಾಂಟ್ಯಾಕ್ಟ್ ನಂಬರು. ನೋಡಿ, ಅವರು ವಿಡಿಯೋ ಕಾಲ್ ಕೂಡ ಟ್ರೈ ಮಾಡಿದರು, ನಾವು ಕೂಡ ರಿಟರ್ನ್ ಕಾಲ್ ಮಾಡಿ ಟ್ರೈ ಮಾಡೋಣ, ಬಟ್ ಅವರು ರಿಸೀವ್ ಮಾಡಲ್ಲ. ಯಾಕೆಂದರೆ ಇದು ಕಂಪ್ಲೀಟು ಫ್ರಾಡ್ ಆಗಿರುತ್ತೆ. ನೋಡಿ, ಡೌಟ್ ಅಲ್ಲಿ ಹೋಟೆಲ್ದ ಇಲ್ಲದ ಅಪರ ವಿಡಿಯೋ ಕಾಲ್ ಮಾಡಿ ಬರತ್ತಾರೆ. ನೋಡಿದ್ರಲ್ಲ. ಸೊ ಈ ವಿಡಿಯೋ ಮೂಲಕ ನಾನು ನಿಮಗೆಲ್ಲರಿಗೂ ಹೇಳಕ್ ಇಷ್ಟಪಡೋ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ, ಯಾರು ಮೋಸ ಹೋಗ್ಬೇಡಿ, ಆಯ್ತಾ? ನಿಮಗೇನಾದ್ರೂ ಲೋನ್ ಆಫರ್ ಇದೆ, ನಿಮಗೆ ಲೋನ್ ಸಿಗುತ್ತೆ ಅನ್ನೋ ಏನಾದ್ರೂ ಇದ್ರೆ ನೀವು ಅಪ್ಫ್ರಂಟ್ ಆಗಿ ಮುಂಗಡವಾಗಿ ನೀವು ದುಡ್ಡನ್ನ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಲ್ಲ ಚಾರ್ಜಸ್ ಏನಿದೆ, GST ಆಗಿರ್ಬೋದು, ಎವ್ರಿಥಿಂಗ್ ಏನೇನು ಚಾರ್ಜಸ್ ಇದೆ ಅದೆಲ್ಲಾನು ನಿಮಗೆ ಲೋನ್ ಆಫರ್ ಅಲ್ಲಿ ಡಿಡಕ್ಟ್ ಆಗಿನೇ ನಿಮಗೆ ಕೊಡ್ತಾರೆ. ಸೊ ಹಾಗಿರ್ಬೇಕಾದ್ರೆ ನೀವು ಮುಂಚಿತವಾಗಿ ನೀವು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರುತ್ತೆ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಸೇಫ್ ಆಗಿರಿ, ಮೋಸ ಹೋಗ್ಬೇಡಿ. ಥ್ಯಾಂಕ್ ಯು.